ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿವತ್ತು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಮನೆಗೆ ಒಂದು ಆಂಟಿ ಬಂದಿದ್ದರು. ಅವರು ನಮ್ಮ ನಾದಿನಿಯವರ ಫ್ರೆಂಡು. ಅವ್ರು ನಮಗೆ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರು ಆ್ಯಂಡ್ ಹೇಳ್ಕೊಟ್ರು. ಈ ರೆಸಿಪಿ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿದೆ ನೋಡಿ. ಅವರೆಲ್ಲ ಮಾಡಾಯಿತು, ರಿಟರ್ನ್ ಅವರು ಹೋದರು. ಅವ್ರನ್ನ ಬಿಡೋಕ್ಕೆ ನನ್ನ ನಾದಿನಿನೂ ಕೂಡ ಜೊತೇಲಿ ಹೋದರು. ಯಾಕಂದರೆ ಅವ್ರ ಮನೆ ಇರೋದು ತುಂಬ ದೂರ ಇರೋದ್ರಿಂದ ಗಾಡೀಲಿ ಕರ್ಕೊಂಡು ಹೋಗಿ ಅವರೇ ಬಿಟ್ಟರು. ಅಲ್ಲಿಂದ ರಿಟರ್ನ್ ನಾವು ತಿರ್ಗಾ ಮತ್ತೆ ಹೋದ್ವಿ. ಯಾಕಂದರೆ ಊರಿಂದ ಬರಬೇಕಾದ್ರೆ ನನ್ನ ಮಗ ಸ್ಲಿಪ್ಪರ್ ಹಾಕ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅಂಗಡಿಗೆ ಹೋಗ್ತಾಯಿದ್ವಿ. ಸ್ಲಿಪ್ಪರ್ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಫುಲ್ ಟ್ರಾಫಿಕ್ಕು. ಸ್ಲಿಪ್ಪರ್ ಅಂಗಡಿ ಸಿಕ್ತು. ಅಲ್ಲಿ ಬಂದು ಸ್ಲಿಪ್ಪರ್ ನೋಡಿದ್ವಿ. ತುಂಬ ಥರ ಸ್ಲಿಪ್ಪರ್ ಇತ್ತು. ಯಾವುದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಯಾಕಂದರೆ ಡೈಲಿ ಸುಮ್ಮನೆ ಮನೆ ಹತ್ರ ಯೂಸ್ ಮಾಡೋಕ್ಕಲ್ವಾ ಅಂದ್ಬಿಟ್ಟು ಸುಮಾರಾಗಿರೋದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಆ ಬೆಲ್ಟ್ ಯಾವ ಇಷ್ಟನೇ ಪಡಲಿಲ್ಲ ಅವನು. ನೆಕ್ಸ್ಟ್ ಇದು ಯಾವುದೋ ಒಂದು ಇಷ್ಟಪಟ್ಟ. ಇದನ್ನು ಹಾಕ್ಕೊಂಡು ಬೇರೆ ತುಂಬ ಸ್ಟೈಲಿಶಾಗಿ ನೋಡ್ತಿದ್ದ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಹಣ್ಣಿನ ಅಂಗಡಿಗೆ. ಯಾಕಂದರೆ ಅವ್ಳಿಗೆ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೆ ಕಿವಿ ಹಣ್ಣು ಮತ್ತು ಅಲ್ಲಿ ಪರೆಹಣ್ಣು ತೊಗೊಂಡು ಅಲ್ಲಿಂದ ನಾವು ಹೊರಟಿದ್ದೆ. ತಿರ್ಗಾ ತರಕಾರಿ ತೊಗೋಬೇಕಾಗಿತ್ತು ಸ್ವಲ್ಪ. ಮನೆಯಲ್ಲಿ ತರಕಾರಿ ಖಾಲಿ ಆಗಿದ್ದರಿಂದ ತರಕಾರಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ತರಕಾರಿ ಅಂಗಡಿಗೆ ಹೋಗ್ತಾಯಿದ್ವಿ. ತರಕಾರಿಗಳೆಲ್ಲನೂ ತೊಗೊಂಡು ತಿರ್ಗಾ ಮತ್ತೆ ನಾವು ರಿಟರ್ನ್ ಹೋಗಿದ್ದೆ ಪೆಟ್ರೋಲ್ ಬಂಕ್ಗೆ. ಪೆಟ್ರೋಲ್ ಬಂಕ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಫುಲ್ಲು ಜನ ಕ್ಯೂ ನಿಂತಿದ್ದರು. ಎಷ್ಟುದ್ದ ಕ್ಯೂ ನಿಂತಿದ್ರು ಅಂದರೆ ಆ ಕಡೆನೂ ಜನ ಇದ್ದರು, ಈ ಕಡೆನೂ ಜನ ಇದ್ದರು. ಎಲ್ಲೆಲ್ಲಿ ನೋಡಿದ್ರು ಪೆಟ್ರೋಲ್ ಹಾಕ್ಕೊಳ್ಳೋಕ್ಕೆ ಬೆಂಗಳೂರು ಇಷ್ಟೊಂದು ಕ್ಯೂ ನಿಂತ್ಕೋಬೇಕು ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅದೇ ನಮ್ಮೂರಲ್ಲಾಗಿದ್ದರೆ ಹಿಂಗೋಗಿ ಹಿಂಗೆ ಬರ್ತಿದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು. ಇಲ್ಲಿ ನೋಡಿದ್ರೆ ಫುಲ್ಲೆಲ್ಲ ಕ್ಯೂ ನಿಂತು ಸಾಕಾಗಿ ಫೈನಲಿ ಪೆಟ್ರೋಲ್ ಹಾಕ್ಸ್ತಾಯಿದ್ರು. ಅಲ್ಲಿಂದ ಹಾಕ್ಸ್ಕೊಂಡು ನಾವು ರಿಟರ್ನ್ ಹೋಗಿದ್ದೆ ಮನೆಗೆ. ಇವತ್ತಿನ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.